ಎಸಿಡಿಟಿ ಕಡಿಮೆ ಮಾಡೋ ಸಲುವಾಗಿ ಪವನ ಮುಕ್ತಾಸನ ಮಾಡೋಣ. ಪವನ ಮುಕ್ತಾಸನ ಮಾಡೋದ್ರಿಂದ ಗ್ಯಾಸು ಎಸಿಡಿಟಿ ಹೊಟ್ಟೆ ಪ್ರಾಬ್ಲಮ್ ಕಡಿಮೆ ಆಗ್ತವೆ. ಮಾಡುವ ಸ್ಥಿತಿ ಉಸಿರು ತೆಗೆದುಕೊಳ್ಳುತ್ತಾ ಎಡಗಡೆ ಮೊಣಕಾಲನ್ನು ಮಡಚೋದು, ಹಾಗೆ ಉಸಿರು ಖಾಲಿ ಮಾಡ್ತಾ ಹಣೆಯನ್ನು ಮೊಣಕಾಲಿಗೆ ಹಚ್ಚಬೇಕು. ಸ್ವಲ್ಪ ಹೊತ್ತು ಇದೇ ಸ್ಥಿತಿ ಒಳಗಿರೋದು. ಉಸಿರು ಖಾಲಿ ಮಾಡ್ತಾ ಡೌನ್. ನೆಕ್ಸ್ಟ್ ಉಸಿರು ತೆಗೆದುಕೊಳ್ಳುತ್ತಾ ಬಲಗಡೆ ಮೊಣಕಾಲು ಮಡಚೋದು, ಲಾಕ್ ಮಾಡೋದು, ಉಸಿರು ಖಾಲಿ ಮಾಡ್ತಾ ಹಣೆಯನ್ನು ಮೊಣಕಾಲಿಗೆ ಹಚ್ಚೋದು. ಸ್ವಲ್ಪ ಹೊತ್ತು ಇದೇ ಸ್ಥಿತಿ ಒಳಗಿರೋದು. ಉಸಿರು ಖಾಲಿ ಮಾಡ್ತಾ ಡೌನ್. ಇದೇ ರೀತಿ ರಿಪೀಟ್ ಮಾಡೋದು. ಇದನ್ನೇ ರಿಪೀಟ್ ಮಾಡೋದು 2ನೇ ಸರ್ತಿ. ಉಸಿರು ಖಾಲಿ ಮಾಡ್ತಾ ಡೌನ್. ಉಸಿರು ತೆಗೆದುಕೊಳ್ಳುತ್ತಾ ಉಸಿರು ಬಿಡ್ತಾ ಡೌನ್. ಒಂದೊಂದು 2 ಸರ್ತಿ ರಿಪೀಟ್ ಮಾಡೋದು, ನಾರ್ಮಲ್ ಬ್ರೀದಿಂಗ್. ನೆಕ್ಸ್ಟ್ ಇದೆ ಪವನ ಮುಕ್ತಾಸನದಲ್ಲಿ 2ನೇ ಭಾಗ. ಇದು 2 ಕಾಲನ್ನು ಮಡಚೋದು, 2 ಕೈಗಳಿಂದ ಲಾಕ್ ಮಾಡ್ಕೊಳ್ಳೋದು, ಹಣೆಯನ್ನು ಉಸಿರು ಖಾಲಿ ಮಾಡ್ತಾ ಹಚ್ಚೋದು. 2 ಮೊಣಕಾಲಿನ ಮಧ್ಯದಲ್ಲಿ ಹಣೆ ಇರೋದು. ಸ್ವಲ್ಪ ಹೊತ್ತು ಇದೇ ಸ್ಥಿತಿ ಇರೋದು. ನೆಕ್ಸ್ಟ್ ಇದನ್ನು ಬೆನ್ನು ಮೂಳೆ ಸಲುವಾಗಿ ಅತಿ ಉತ್ತಮವಾದ ಆಸನ. ಬೆನ್ನು ಮೂಳೆ ಸಮಸ್ಯೆ ಇದ್ದರೆ ಇದು ಮಾಡೋದ್ರಿಂದ ಬೆನ್ನು ಮೂಳೆ ಸಮಸ್ಯೆಯನ್ನು ಕಡಿಮೆ ಆಗ್ತೈತಿ. ಉಸಿರು ತೆಗೆದುಕೊಳ್ಳುತ್ತಾ ಉಸಿರು ತೆಗೆದುಕೊಳ್ಳುತ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಉಸಿರು ತೆಗೆದುಕೊಳ್ಳುತ್ತಾ ಹಿಂದೆ. ಇದು 10 ಬಾರಿ ಮಾಡೋದು. ಬೆನ್ನು ಮೂಳೆ ಸಮಸ್ಯೆಯನ್ನು ಕಡಿಮೆ ಆಗ್ತದೆ. ಬೆನ್ನು ನೋವು ಇದ್ರೆ ಕಡಿಮೆ ಆಗ್ತೈತಿ. ನೆಕ್ಸ್ಟ್ ಇದನ್ನು ಮಾಡಿಂದ ಶವಾಸನದಲ್ಲಿ ರೆಸ್ಟ್ ತಗೊಳ್ಳೋದು. ಶವಾಸನದ ಸ್ಥಿತಿ ಹೇಳ್ತೀನಿ ನೋಡ್ರಿ. ಶವಾಸನ 2 ಕಾಲುಗಳು 1 ಫೂಟ್ ಅಂತರ ಇರಬೇಕು. 2 ಕಾಲಿನ ಮಧ್ಯೆ 1 ಫೂಟ್ ಅಂತರ. 2 ಕೈಗಳು ಶರೀರದಿಂದ 6 ಇಂಚ್ ಅಗಲಿರಬೇಕು. ಹಸ್ತಗಳು ಮೇಲ್ಮುಖ ಮಾಡಿರಬೇಕು. ಪೂರ್ತಿ ಶರೀರದ ಎಲ್ಲ ಅವಯವಗಳನ್ನು ಸಡಿಲಗೊಳಿಸಿರಬೇಕು. ನಾರ್ಮಲ್ ಉಸಿರಾಟ, ಪಾಸಿಟಿವ್ ಥಿಂಕಿಂಗ್. ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿ ನೋವಿಲ್ಲ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಪೂರ್ತಿ ದೇಹವು ಆರೋಗ್ಯಮಯವಾಗಿದೆ. ಅದೇ ರೀತಿಯಲ್ಲಿ ಪಾಸಿಟಿವ್ ಥಿಂಕಿಂಗ್ನಲ್ಲಿ ಶವಾಸನ ಮಾಡೋದು. ದೇಹದ ಎಲ್ಲ ಅವಯವಗಳನ್ನು ಸಡಿಲಬಿಡಿ. ಪೂರ್ತಿ ಶರೀರದ ಎಲ್ಲ ಅವಯವಗಳನ್ನು ವಿಶ್ರಾಂತಿ ಸ್ಥಿತಿಯೊಳಗೆ ಇದ್ದಾವೆ. ಶರೀರದ ಎಲ್ಲ ಅವಯವಗಳಿಗೆ ಆಳವಾದ ವಿಶ್ರಾಂತಿಯನ್ನು ನೀಡಬೇಕು. ಮನಸ್ಸಿನಲ್ಲಿ ಯಾವುದೇ ಥರದ ವಿಚಾರಗಳಿಲ್ಲ, ಓನ್ಲಿ ಪಾಸಿಟಿವ್ ಥಿಂಕಿಂಗ್. ಶರೀರದ ಎಲ್ಲ ಅವಯವಗಳನ್ನು ಸಡಿಲ ಬಿಟ್ಟು ಅವುಗಳಿಗೆ ವಿಶ್ರಾಂತಿಯನ್ನು ನೀಡುವ ಆಸನ ಶವಾಸನ. ಕತ್ತು ಒಂದು ಕಡೆ ಬಾಗಿರಬೇಕು, ಎಡಗಡೆ ಅಥವಾ ಬಲಗಡೆ. ಕತ್ತು ಒಂದು ಕಡೆ ಬಾಗಿರಬೇಕು. ವಿಶ್ರಾಂತಿ ಸ್ಥಿತಿ ಒಳಗಿರೋದು. ನೆಕ್ಸ್ಟ್ ಇದರಿಂದ ಹೊರಗೆ ಬರಬೇಕಾದ್ರೆ, ಶವಾಸನದಿಂದ ಹೊರಗೆ ಬರಬೇಕಂದ್ರೆ ಉಸಿರು ತೆಗೆದುಕೊಳ್ಳುತ್ತಾ ಎಡಗಡೆ ಹಸ್ತವನ್ನು ಮೇಲೆ ಎತ್ತಬೇಕು, ಹಿಂದೆ ಚಾಚೋದು, ಬಲಗಡೆ ಮೊಣಕಾಲು ಮಡಚೋದು. ಉಸಿರು ತೆಗೆದುಕೊಳ್ಳುತ್ತಾ ಬಲಗಡೆ ಹಸ್ತವನ್ನು ಎಡಗಡೆ ಸ್ಥಾಪನೆ ಮಾಡಿ ನಿಧಾನವಾಗಿ ಎದ್ದು ಕುಂದ್ರೋದು. 2 ಹಸ್ತಗಳನ್ನು ಚೆನ್ನಾಗಿ ಘರ್ಷಣೆ ಮಾಡಿ ಕಣ್ಣಿನ ಮೇಲೆ ಸ್ಥಾಪನೆ ಮಾಡಿಕೊಂಡು ತಲೆ ತಗ್ಗಿಸಿ ಹಸ್ತಗಳನ್ನು ನೋಡುತ್ತಾ ನಿಧಾನವಾಗಿ ಕಣ್ಣುಗಳನ್ನು. ಶಿವಮಸ್ತು. ಸರ್ವ ಜಗತ್ತ ಸುಖಿನಃ, ಸರ್ವಲೋಕ ಸುಖಿನೋ ಭವಂತು.